ನೀವೇನಾದರೂ ಬ್ಯಾಂಕಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಮಾಡಿ ಅಕಸ್ಮಾತ್ ಆ ಲೋನನ್ನು ಹಿಂದಿರುಗಿಸದೆ ಹೋದಾಗ ನೀವು ಯಾವ ಪ್ರಾಪರ್ಟಿಯನ್ನು ಅಶ್ಯೂರೆನ್ಸ್ ಆಗಿ ಸೆಕ್ಯೂರ್ ಮಾಡಿ ಕೊಟ್ಟಿರ್ತೀರಾ ಅದನ್ನು ಸೀಸ್ ಮಾಡುವ ಅರ್ಹತೆಯನ್ನು ಬ್ಯಾಂಕ್ ಹೊಂದಿರುತ್ತೆ. ಆದರೆ ಯಾವ ಆ್ಯಕ್ಟ್ ಅಡಿಯಲ್ಲಿ ಇದು ಜಾರಿಗೆ ಬಂದಿದೆ ಅಂತ ಗೊತ್ತಾ? ಇದನ್ನು ಸರ್ಫೇಸ್ ಐ ಆ್ಯಕ್ಟ್ ಅಂತ ಕರೀತಾರೆ. 2002ನೇ ಇಸ್ವಿಯಲ್ಲಿ ಈ ಥರ ಮನಿ ಲೆಂಡರ್ಸ್ ಅಥವಾ ಬ್ಯಾಂಕ್ಗಳ ಸೆಕ್ಯೂರಿಟಿಗಾಗಿ ಜಾರಿಗೆ ತಂದಂತಹ ಒಂದು ಆ್ಯಕ್ಟ್ ಇದು. ಇದರ ಪ್ರಕಾರ ಯಾರೇ 6 ತಿಂಗಳಿಗಿಂತ ಹೆಚ್ಚು ಲೋನನ್ನು ಕಟ್ಟದೆ ಹೋದರೆ ಅಂತಹ ಸಮಯದಲ್ಲಿ ಕೋರ್ಟಿನ ಇಂಟರ್ವೆನ್ಷನ್ ಇಲ್ಲದೆ ಬ್ಯಾಂಕ್ಗಳೇ ನಿಮಗೆ ಒಂದು ನೋಟಿಸನ್ನು ಕಳಿಸ್ಬೋದು. ಆ ನೋಟಿಸ್ ಬಂದ 60 ದಿನದ ಒಳಗೆ ನೀವು ಲೋನ್ ರೀಪೇಮೆಂಟ್ನ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ನೀವು ಏನು ಲೋನ್ ರೀಪೇಮೆಂಟ್ ಮಾಡಿಲ್ಲ ಅಥವಾ ಆ ನೋಟಿಸ್ಗೆ ಏನು ಉತ್ತರ ಕೊಡದೆ ಹೋದರೆ ಅಂತಹ ಸಂದರ್ಭದಲ್ಲಿ ನೀವು ಏನು ಪ್ಲೆಡ್ಜ್ ಮಾಡಿರ್ತೀರಾ ಅದನ್ನು ಸೀಸ್ ಮಾಡಿ ಮಾರಾಟ ಮಾಡುವ ಹಕ್ಕನ್ನು ಬ್ಯಾಂಕ್ ಹೊಂದಿರುತ್ತೆ. ಆದರೆ ಯಾರಾದರೂ ಬ್ಯಾಂಕಲ್ಲಿ ಲೋನನ್ನು ತಗೊಂಡ್ರೆ ಅವರಿಗಿರುವ ಹಕ್ಕು ಏನು ನೋಡಿ. ನೀವು ಲೋನನ್ನು ತಗೊಂಡು ಅದನ್ನು ರೀಪೇಮೆಂಟ್ ಮಾಡೋಕ್ಕೆ ಆಗ್ತಿಲ್ಲ ಅಂತಂದರೆ ಬ್ಯಾಂಕ್ ಕಡೆಯಿಂದ ನಿಮಗೊಂದು ನೋಟಿಸ್ ಬರುತ್ತೆ. ಅದರ 60 ದಿನದ ಒಳಗೆ ನೀವು ಅದರ ಕಂಪ್ಲೈಯನ್ಸ್ ಅಂದರೆ ಆ ಲೋನನ್ನು ರೀಪೇಮೆಂಟ್ ಮಾಡಬೇಕು ಅಂತ ಇರುತ್ತೆ. ಆದರೆ ಅಕಸ್ಮಾತ್ ಅದು ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ 30 ದಿನದ ಒಳಗೆ ನೀವು ಡೆಪ್ತ್ ರಿಕವರಿ ಟ್ರಿಬ್ಯುನಲಲ್ಲಿ ಹೋಗಿ ಒಂದು ಅಪೀಲನ್ನು ಸಲ್ಲಿಸಬಹುದು. ಇದಕ್ಕಾಗಿ ನೀವು ಸಪ್ರೇಟ್ ಯಾವುದೋ ಕೋರ್ಟಿಗೆ ಹೋಗಿ ಕೇಸ್ ಹಾಕುವ ಅವಶ್ಯಕತೆ ಇರೋದಿಲ್ಲ. ಈ ಡೆಪ್ತ್ ರಿಕವರಿ ಟ್ರಿಬ್ಯುನಲ್ ಈ ಸರ್ಫೇಸ್ ಐ ಆ್ಯಕ್ಟ್ ಅಂಡರೇ ಜಾರಿಗೆ ತಂದಿರುವಂತಹ ಒಂದು ಟ್ರಿಬ್ಯುನಲ್. ಅಲ್ಲಿ ಹೋಗಿ ನಿಮ್ಮ ಅಹವಾಲನ್ನು ಹೇಳಿ ಅಕಸ್ಮಾತ್ ಆ ಟ್ರಿಬ್ಯುನಲ್ಗೆ ನಿಮ್ಮ ಸಾಚಾತನ ಗೊತ್ತಾಯಿತು ಅಂತಂದರೆ ನಿಮಗೆ ಒಂದಿಷ್ಟು ಟೈಮ್ ಎಕ್ಸ್ಟೆನ್ಷನ್ ಅನ್ನು ಕೂಡ ಕೊಡಬಹುದು. ಈ ವಿಷಯ ನಿಮಗೆಲ್ಲ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಲೀಗಲ್ ಬೈಟ್ಸ್ಗಳಿಗಾಗಿ ನನ್ನನ್ನು ಫಾಲೋ ಮಾಡಿ.